ವಿಕಲಚೇತನರಿಗೆ ಡಮ್ ಅಂಡ್ ಡಂಪ್ ಇರ್ತಕ್ಕಂಥ ಕ್ರೀಡಾ ಇಲಾಖೆಯಲ್ಲಿ ಅನುದಾನ ಇಲ್ಲ. ಏನಾದ್ರು ಎಲ್ಲಾರು ಹೇಳ್ತಾರ ವಿಕಲಚೇತನರಿಗೆ 5% ಅನುದಾನದಲ್ಲಿ ಕ್ರೀಡೆಗೆ ಅನುಕೂಲ ಮಾಡ್ಬೇಕು, ಸರ್ಕಾರದ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತ. ಅದರಲ್ಲೂ ಕ್ರೀಡೆಯಲ್ಲಿ ಅನುದಾನ ಇಲ್ಲ. ಆಮೇಲೆ 1400 ರೂಪಾಯಿದಲ್ಲಿ ಯಾವ ವ್ಯಕ್ತಿ ಒಂದು ನಿತ್ಯ ಜೀವನನ ಮಾಡ್ಬೋದು ನೀವು ಹೇಳಿ. ಅದಕ್ಕೆ ನಾವೇನ್ ಹೇಳ್ತೀವ್ರಿ, ನೀವು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ. 2016 ಕಾಯ್ದೆಯ ಪ್ರಕಾರ 2016 ಅಂಗವಿಕಲ ಕಾಯ್ದೆ ಐತಿ. ಅದರಲ್ಲಿ ಕನಿಷ್ಠವಾಗಿ ಒಬ್ಬ ಅಂಗವಿಕಲ ಸಾಮಾನ್ಯವಾಗಿ ಬದುಕಬೇಕಂದ್ರೆ ಏನ್ ಕೊಡ್ಬೇಕು ಅನ್ನೋದನ್ನ ಪ್ರೋಟೋಕಾಲ್ ಇದೆ ನಮ್ಗೆ. ಅದನ್ನ ಜಾರಿಗೊಳಿಸ್ರಿ ಅಂತ ಮೊದಲನೇ ಉದ್ದೇಶ. ಏನ್ ನಮ್ಮ ವಿಕಲಚೇತನರ ಬೇಡಿಕೆ ಏನೈತಿಪ್ಪ ಇಂಪಾರ್ಟೆಂಟ್ ಡಮ್ ಅಂಡ್ ಡಂಪ್ ಅಂತಂದ್ರೆ, 100 ಕಿಲೋಮೀಟರ್ ಹೋದ್ಮೇಲೆ ಸರ KSRTC ಅವರು ಕಪಾಳಕ್ಕೆ ದೂಡಿ ಕೇಳುತ್ತಾರೆ. ನಮ್ಮ ಬಸ್ಸಲ್ಲಿ ಕಪಾಳಕ್ಕೆ ಹೊಡೆದು ಇಳಿಸೋ ಪರಿಸ್ಥಿತಿ ಅವ್ರಿಗೆ ಹೇಳಿಕು ಸದ್ನಿ ಮೂಲಕ ನಾವು ಹೇಳ್ಬೇಕು. ಆಮೇಲೆ ಇವ್ರ ಸದ್ನಿಯನ್ನ ಅರ್ಥ ಮಾಡ್ಕೋದ್ಕೊಂಡ್ ಒಂದು ಪರಿಭಾಷೆಯನ್ನ ನಮ್ಮ ಇದರಲ್ಲಿ ಇಲಾಖೆಯಲ್ಲಿ ರಚನೆ ಆಗ್ಬೇಕು. ಯಾವ್ದು ಸದ್ನಿಯ ಮೂಲಕ ಅರ್ಥ ಮಾಡ್ಕೋತಕ್ಕಂತ ಭಾಷೆ. ಇವ್ರು ಯಾರಿಗೂ ಏನು ಹೇಳಿದ್ರು ಅರ್ಥವಾಗದಿರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಅವ್ರ ಕೂಗು ಸರ್ಕಾರಕ್ಕಾಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗ್ಲಿ ಯಾವಾಗ ಮುಟ್ತೈತಿ? ನಮ್ಮ ಕೂಗು ಬರೇ ನಮ್ಮ ಅರಣ್ಯ ರೋಧನೆ ಅಂತಾರಲ್ರಿ, ಅರಣ್ಯದಲ್ಲಿ ನಿಂತ್ಕೊಂಡು ನನ್ನ ಕಾಪಾಡ್ರಿ ಅನ್ನೋ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಬಂದೈತಿ. ಅಂಗವಿಕಲರ ಜೀವನ ಈ ಸರ್ಕಾರದಲ್ಲಿ ಅಗದಿ ಕೆಳಮಟ್ಟದ ಜೀವನವನ್ನ ಅನುಭವಿಸ್ತಾ ಇದ್ದೇವೆ. ವಿಕಲಚೇತನಿಗೆ 1400 ರೂಪಾಯಿದಲ್ಲಿ ಯಾವ ಕನಿಷ್ಠ ಬೇಡಿಕೆಗಳು ಆಗ್ತಿಲ್ಲ. ಒಂದು ವಾರ ಸಂತೆ ಆಗ್ತಾ ಇಲ್ಲ ಸರ್. ಮತ್ತೆ ದವಾಖಾನಿ ಅದು ಇದು ಖರ್ಚು ನೋಡಿದ್ರೆ ನಮ್ಗೆ ಒಂದು ದಿನದ ಖರ್ಚು ನಡೆಯಲ್ಲ. ಅದರಲ್ಲಿ ಅಂತದ್ರಲ್ಲಿ 2000 ರೂಪಾಯಿ ಮಹಿಳೆಯರು ಕೊಡೋದನ್ನಕ್ಕಿಂತ ಕಡಿಮೆ ನಮಗ್ ಕೊಟ್ಟು ಜೀವನ ಮಾಡ್ರಿ, ಅದ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಕನಿಷ್ಠವಾಗಿ ನಿಮಗರ ಆತ್ಮಸಾಕ್ಷಿಯರ ಒಪ್ಕೊಂಡು ನಮ್ಮ ಮೇಲೆ ಕರುಣೆ ಬೇಡ, ನಮ್ಮ ಹಕ್ಕುಗಳನ್ನ ನಮಗ್ ಕೊಡ್ರಿ. 2016 ಏನ್ ಹಕ್ಕ ಐತಿ ಅದರ ಮೂಲಕ ನಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ರಿ. ಕಿವುಡ ಮೂಕ ಮಕ್ಕಳ ಪ್ರತಿಯೊಂದು ಜಿಲ್ಲಾದಲ್ಲೂ ಒಂದು ಯೂನಿಯನ್ ಇದೆ ನಮ್ದು. ಪ್ರತಿಯೊಂದು 1.5 ಲಕ್ಷ ಜನ ಅಲ್ಲ ಸರ್ ಅಧ್ಯಕ್ಷ, 1.5 ಲಕ್ಷ ಜನ ಇದ್ದೀವಿ. ಅವ್ರ ಕೂಗನ್ 1,40,000 ಜನ ಇದೆಯಲ್ಲ, ಅವ್ರ ಕೂಗು ಅರಣ್ಯ ರೋಧನೆ ಆಗೈತಿ. ಏನೂ ಅವ್ರ ಒಂದು ಸ್ಪಂದನೆ ಇಲ್ಲಾರದಂತಹ ಸರ್ಕಾರಕ್ಕ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಹೇಳ್ಕೊಳ್ಳೋದು ಒಂದೇ, ಸೌಲಭ್ಯಗಳನ್ನ ಕೊಡ್ರಿ, ಇಲ್ಲ ನಮ್ಮ 2016 ಕಾಯ್ದೆಯನ್ನ ಜಾರಿಗೊಳಿಸ್ರಿ. ಇದು ಒಕ್ಕೂರ್ಲವಾಗಿರತಕ್ಕಂತ ಧ್ವನಿ.